ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಸಿನಿಮಾದಲ್ಲಿ ನಾನೇ ಆಂಕರ್ ಮಾಡ್ಬೇಕಂತ ಬಂದಿದ್ದೀನಿ. ಓಕೆನಾ? ಓಕೆನಾ ನಿಮ್ಗೆ ಎಲ್ರಿಗೂ? ಥ್ಯಾಂಕ್ ಯು. ಯಾಕಂದ್ರೆ ನಮ್ಮ ಸಿನಿಮಾದಲ್ಲಿ ಆಂಕರ್ಗಳನ್ನೆಲ್ಲ ಆರ್ಟಿಸ್ಟ್ ಮಾಡ್ಬಿಟ್ಟಿದೀವಿ. ಅದಕ್ಕೆ ಅವ್ರಿಗೆ ರೆಸ್ಟ್ ಕೊಟ್ಟು ಅವ್ರ ಕೆಲಸ ನಾವು ಮಾಡೋಣ ಅಂತ ಬಂದಿದ್ವಿ. ಅವ್ರಿಗೆ ಓಕೆನಾ? ನಿಮ್ಗೂ ಓಕೆನಾ ಮೇಡಮ್? ಸೂಪರ್. ನೆಕ್ಸ್ಟ್ ನಿಮ್ಗೆ ನನಗೆ ಬಿಟ್ಕೊಡಿ. ಥ್ಯಾಂಕ್ ಯು. ಓಕೆ ಮೇಡಮ್. ಓಕೆ, ನಮ್ಮ ಹೀರೋಯಿನ್ ಮೇಡಮ್ ಎಷ್ಟು ಬೇಕು ಅಷ್ಟೇ ಮಾತಾಡೋ ಅಂತ ಹೇಳವ್ರೆ. ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ. ಈಗಾಗಲೇ ನಮ್ಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಮ್ಮ ಸಿನಿಮಾದ ಹೆಸರು ಸಿಂಹರೂಪಿಣಿ. ಸಿನಿಮಾದ ಹೆಸರು ಹೇಳಿದ್ರು ಸಿಂಹರೂಪಿಣಿ ಅಂತ ಗೊತ್ತಾಗಲ್ವಾ? ಅಣ್ಣ ಆಯ್ತಲ್ಲ, ನಾನು ಇಂಗ್ಲೀಷ್ನಲ್ಲಿ ಹೇಳಿದ್ನ, ನಾನು ಎಲ್ರಿಗೂ ಕನ್ನಡದಲ್ಲಿ ಕಾಣ ಹೇಳಿದ್ರು. ಅಲ್ಲ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಎಲ್ರಿಗೂ ಕಾಣಿಸ್ತಾ ಇದ್ದಪ್ಪ, ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ಓಕೆ ಆಯ್ತು, ಮಾತಾಡೋಣ. ಸಾರಿ ಮಾತಾಡ. ಹಾಗೆ ಇವತ್ತು ಆಡಿಯೋ ಲಾಂಚ್ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು ಸಾಂಗಿನ ಬರೆದಿರ್ತಕ್ಕಂಥವರು ತುಂಬಾ ದೊಡ್ಡ ಹೆಸರು ಮಾಡಿರೋರು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಅಂಜನಿ ಪುತ್ರ, KGF, ಸಲಾರು, ಮದಗಜ, ಜೆಂಟಲ್ಮ್ಯಾನ್, ಮತ್ತೆ ಈಗ ಸಾಕಷ್ಟು ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಹಿಟ್ ಸಾಂಗ್ ಕೊಟ್ಟಿರ್ತಕ್ಕಂಥ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಮ್ಮ ಸರ್. ಯಾರು ನಾನು ಬಾಯ್ಪಾಠ ಮಾಡ್ಕೊಂಡ್ ಬಂದು ಇಲ್ಲಿ ಓದೋರಕತ್ತೆ ನೀವು ಲಾಕ್ಡೌನ್ ಬೇಡ ಬೈಸ್ಕೊಂಡ್ಬಿಟ್ರೆ ಆಯ್ತು ಹೇಳಿ. ಅಲ್ಲಪ್ಪ, ಎಲ್ಲ ಸಿನಿಮಾ ಹೆಸರು ಹೇಳಿದ್ದೀರಾ, ಸಿಂಹರೂಪಿಣಿಗೂ ಹಾಡುಗಳು ಅವನೇ ಬರ್ದಿರೋದು, ಅದನ್ನ ಹೇಳೇ ಇಲ್ಲ. ಅದನ್ನ ನೀವು ಹೇಳಿ ಅಂತ ಕಾಯ್ತಾ ಇದ್ದೆ. ಓಕೆ, ಸರಿ ಹೇಳಿ. ಇವತ್ತಿನ ದಿವಸ ಒಂದು ಚಿಕ್ಕ ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದು 5 ಜನ ಸ್ಟಾರ್ ಕ್ಯಾಸ್ಟ್ ಹಾಕೊಂಡು ಮೇಂಟೈನ್ ಮಾಡ್ಬೇಕು ಅಂದ್ರೆ ಇನ್ನೂ ಕಷ್ಟ. ಅಂಥದ್ರಲ್ಲಿ ಶ್ರೀಚಕ್ರ ಫಿಲ್ಮ್ಸ್ ಬ್ಯಾನರ್ ನಡಿಯಲ್ಲಿ ನಮ್ಮ ಪ್ರೊಡ್ಯೂಸರು ಸುಮಾರು ಒಂದು 60ರಿಂದ 70 ಜನ ಸ್ಟಾರ್ ಕ್ಯಾಸ್ಟ್ ಹಾಕೊಂಡು ಒಂದು ದೊಡ್ಡ ತಾರಾ ಬಳಗನೆ ಕಟ್ಕೊಂಡ್ಬಂದು ಇವತ್ತಿನ ದಿವಸ ಒಂದು ದೊಡ್ಡ ನಿಮ್ಮ ನೋಡಿದ್ರೆ ಇಲ್ಲಿ ಗೊತ್ತಾಗ್ತಾ ಇರ್ತೀವಿ. ನಮ್ಮ ಬ್ಯಾನರ್ಗಳು, ಪೋಸ್ಟರ್ಗಳು ನೋಡೋದು ನಿಮಗೆ ಗೊತ್ತಾಗುತ್ತೆ. ಅವರೇ ನಿಮ್ಮ ನಮ್ಮೆಲ್ಲ ನೆಚ್ಚಿನ ಪ್ರೀತಿಯ ಮಂಜುಂಡೇಶ್ವರ್ ಸರ್. ಪೇಮೆಂಟ್ ಪೂರ ನೀನೇ ತಗೊಂಡೋಗ್ಬಿಡು, ನಾನು ಮನೆಗೆ ಹೋಗ್ತೀನಿ. ಅರ್ಧ ನಿನಗೂ ಕೊಡ್ತೀನಿ. ಅಣ್ಣ ಆಚೆ ಬಂದ. ಬರೀ 60-70 ಜನ ಹೇಳ್ತಾ ಇದ್ದಾರೆ. ಬರೀ ಒಂದು ಫೈಟ್ಗೆ 300 ಜನ ಜೂನಿಯರ್ಸ್ ಆರ್ಟಿಸ್ಟ್, ಅವರೆಲ್ಲ ಆರ್ಟಿಸ್ಟ್ ಅಲ್ವಾ? ನಾನೇ 150 ಜನ ಆರ್ಟಿಸ್ಟ್ ಕಾಲ್ ಮಾಡಿ ಸರ್ ನಾಳೆ ಇಷ್ಟು ಗಂಟೆಗೆ ಪ್ರೋಗ್ರಾಮ್ ಇದೆ, ಇಷ್ಟು ಗಂಟೆಗೆ ಬರಬೇಕು ಅಂತ ಹೇಳಿ, ಅದಕ್ಕೆ 60-70 ಜನ ಅಂತ ಹೇಳ್ತೀನಿ. ಅದನ್ನ ನೀವು ಹೇಳಕ್ಬಿಟ್ರೆ ತಾನೇ ನಾವು ಹೇಳೋದು. ಸರಿ ಹೇಳಿ ಮತ್ತೆ ಅದನ್ನು. ಅಲ್ಲ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಸಾಂಗ್ಸರ್ ಮಾಡಿ. ಅಲ್ಲ, ಜೂನಿಯರ್ ಏನೋ ನಂಬಿಕೆ ಕೊಟ್ಟವ್ರು ನಿಮಗೆ ಅಂತ ಪೇಮೆಂಟ್ ಎಲ್ಲ ಕಳ್ಸಾರ ನಿನ್ನೆ ರಾತ್ರಿ? ಹೌದೌದು, ಕಲ್ಸಿಲ್ಲ. ಆರ್ಟಿಸ್ಟ್ಗಳ ಹೆಸರು ಹೇಳಿದೆ, ಜೂನಿಯರ್ ಹೇಳಿದೆ, ಫೈಟ್ ಹೇಳಿದೆ. ನಾನೇನಾರು ಸರಿ ಹೇಳಿ. ಅಲ್ಲ, ಈ ಸಿನಿಮಾದಲ್ಲಿ ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಂದು ಒಂದು ಪಾತ್ರ ಇದೆ. ನನ್ನ ಬಗ್ಗೆ ಬಿಲ್ಡಪ್ ಕೊಡ್ತಾ ಇಲ್ಲ ಇವರು, ಡ್ರಮ್ಮಿ ಮಾಡ್ತಾರೆ. ಅದಕ್ಕೆ ನಾನೇ ಮೈಕೆಟ್ಟ ಬಂದಿರೋದು ಇಲ್ಲಿಗೆ. ನೆಕ್ಸ್ಟ್ ಟೈಮ್ ನೀಟಾಗಿ ಹೇಳ್ತೀನಿ, ಇವಾಗ ಮಾಡಿ. ಸರಿ ಆಯ್ತು. ನಾವು ಹಿಂಗೆ ಈಗ ಒದರಾಕತ್ತಿದ್ರೆ ಜನಕ್ಕೆ ಕ್ಯಾಮ್ರಾ ತಗೊಂಡು ಒಗಿತಾರೆ ಮೇಲೀಗ. ಓಕೆ ಮೈಕು ಮೊಬೈಲ್ಗೆ ಬರ್ತಾನೆ ತೂರ್ ಬಿಡ್ತಾರೆ. ಈಗಾಗಲೇ ನಮ್ಮ ಸಿನಿಮಾ ಸಂಸ್ಥೆಯಿಂದ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಟೀಸರ್ ಲಾಂಚ್ ಆಗಿದೆ. ಮತ್ತೆ ಮಾರಮ್ಮನ ಮಾಸ್ ಸಾಂಗು. ಇಷ್ಟು ದಿವಸ ಹೀರೋಗಳಿಗೆ ಮಾಸ್ ಸಾಂಗ್ ಇತ್ತು, ವಿಲನ್ಗಳಿಗೆ ಮಾಸ್ ಸಾಂಗ್ ಇತ್ತು, ರಾಜಕೀಯದವ್ರಿಗೆ ಮಾಸ್ ಸಾಂಗ್ ಇತ್ತು, ರೌಡಿಗಳಿಗೆ ಮಾಸ್ ಸಾಂಗ್ ಇತ್ತು. ಫಾರ್ ದ ಫಸ್ಟ್ ಟೈಮ್ ಅಮ್ಮನಿಗೆ ಮಾಸ್ ಸಾಂಗು, ಮಾರಮ್ಮನಿಗೆ ಮಾಸ್ ಸಾಂಗು. ಅದು ನಾಡಿದವ್ರು ಯಾರು ಅಂತ ಗೊತ್ತಾ ನಿಮಗೆ? ಅವರೇ ನಮ್ಮ ಕಿನ್ನರ ಸರ್. ನೀನು ಹೇಳ್ತಿದ್ದ ಗೊತ್ತು, ಅದಕ್ಕೆ ನಾನು ಹೇಳ್ಬಿಟ್ಟೆ. ನನಗೂ ಹೇಳಕ್ ಅವಕಾಶ ಮಾಡ್ಕೊಡಪ್ಪಾಜಿ. ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಒಂದು ಲವ್ ಸಾಂಗ್ ಇದೆ. ನಮ್ಮ ಜಸ್ಕರಣ್ ಸರ್ ತುಂಬಾ ಅದ್ಭುತವಾಗಿ ನಮಗೊಂದು ಲವ್ ಸಾಂಗ್ ಅನ್ನ ಹಾಡಿದ್ದಾರೆ. ಅದನ್ನ ನಮ್ಮ ಕಿನ್ನಾಳ ಸರ್ ಲಿರಿಕ್ ಮಾಡಿದ್ದಾರೆ. ನಮ್ಮ ಆಕಾಶ್ ಪರ್ವ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ಆ ಸಾಂಗು ಕೂಡ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತಾ ಇದೆ. ಆ ಒಂದು ಸಾಂಗ್ ಅಲ್ಲಿ ನಾವು ಕೂಡ ಗ್ಯಾಪ್ ಅಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಬೇರೆಯವ್ರು ಹೇಳಪ್ಪ. ಅಂಕಿತ ಮೇಡಮ್ ಬಂಗಾರದ ಗೊಂಬೆ ಇಲ್ಲೇ ಕೂತವ್ರೆ, ಅವರು ಆ ಸಾಂಗ್ ಅಲ್ಲಿ ಇದಾರೆ, ಸಾಗರ್ ಇದಾರೆ. ಅವ್ರ ಬಗ್ಗೆ ಹೇಳಪ್ಪ. ಬೇರೆ ನೀನ್ ಹೇಳ್ಕೊಂಡ್ಬಿಟ್ರೆ ನವಾಜ್ ನೇರ ಬಿಟ್ಟೆ. ಓಕೆ, ಇವಾಗ ನೆಕ್ಸ್ಟ್ ಬಿಸಿ ಬಿಸಿ ಊಟ ಮಾಡ್ಬಿಟ್ರೆ ಹೊಚ್ಚಲಿದ್ರೆ ಇವಾಗ ಫಸ್ಟ್ ಟೀಸರ್ ಅನ್ನ ಕ್ಯಾರೆಕ್ಟರ್ ಹಲೋ ನಿಂತ್ಕೊಳ್ಳಿ ಪಕ್ಕದಲ್ಲಿ. ಯಾವುದೇ ಒಂದು ಕಾರ್ಯಕ್ರಮ ಶುರು ಆಗಕ್ಕೆ ಮುಂಚೆ, ನಮ್ಮ ಟೀಸರ್ ಲಾಂಚ್, ಆಡಿಯೋ ಸಾಂಗ್ ಲಾಂಚ್ ಆಗಕ್ಕೆ ಮುಂಚೆ ಒಂದು ಗಣಪತಿ ಶ್ಲೋಕದ ಮೂಲಕ ನಾವು ಕಾರ್ಯಕ್ರಮ ಶುರು ಮಾಡೋದು ಒಳ್ಳೇದಂತ ಅನ್ಕೋದು. ಏನಂತೀರಾ ನೀವು? ಒಂದು ಗಣಪತಿ ಶ್ಲೋಕ ಮುಂಚೆ ಶುರು ಮಾಡ್ಬೋದಾ? ಓಕೆ, ಬೇಗ ಮಾಡಿ. ಗಜ